ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳ್ಳುಸೋಗಿ ಗ್ರಾಮದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡುವ ವೇಳೆ ಬಟನ್ ಎಷ್ಟು ಬಾರಿ ಒತ್ತಿದ್ರೂ ಮೋಟಾರ್ ಶಬ್ದ ಮಾಡಲಿಲ್ಲ. ಇದರಿಂದ ಮುಜುಗರಕ್ಕೀಡಾದ ಪ್ರಸಂಗ ಎದುರಾಯಿತು. ಮೋಟಾರಿನ ಬಟನ್ ನಿಷ್ಕ್ರಿಯವಾಗಿದ್ದ ಕಾರಣ ಉದ್ಘಾಟನಾ ಸಮಾರಂಭದ ಹೊಣೆಗಾರಿಕೆ ಹೊತ್ತಿದ್ದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸಹಾಯಕ ನಿರ್ದೇಶಕ ಸಿಎನ್ ಶ್ರೀಧರ್ ಅವರನ್ನ ಸರ್ಕಾರ ಅಮಾನತುಗೊಳಿಸಿದೆ. ಕಾವೇರಿ ನದಿಯಿಂದ 150 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲು ಆಗಮಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮೋಟಾರ್ ಆನ್ ಆಗದ ಕಾರಣ ಹಾಗೂ ಈ ಅಧಿಕಾರಿ ಸ್ಥಳದಲ್ಲಿ ಇರದೆ ಗೈರು ಹಾಜರಾಗಿದ್ರು. ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ವರದಿಯಂತೆ ಇವರನ್ನ ಅಮಾನತು ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಉಮಾದೇವಿ ಆದೇಶ ಹೊರಡಿಸಿದ್ದಾರೆ.